ಬೆಂಗಳೂರು ದಕ್ಷಿಣ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ 2 ಬಾರಿ ಜಿಲ್ಲಾಧ್ಯಕ್ಷರಾಗಿ ಪಕ್ಷದ ಹಿರಿಯ ಮುಖಂಡರು, ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಇದರಿಂದ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ತೀವ್ರವಾದ ಹಿನ್ನಡೆಯಾಗಿದ್ದು, ರಾಜ್ಯ ಬಿಜೆಪಿ ವರಿಷ್ಠರು ಜಿಲ್ಲೆಯ ಹಿರಿಯ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೋರ್ ಕಮಿಟಿ ರಚಿಸಬೇಕೆಂದು ರಾಜ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಎಸ್.ಆರ್. ನಾಗರಾಜ್ ಅವರು ಒತ್ತಾಯ ಮಾಡಿದ್ದಾರೆ. ಆನಂದ ಸ್ವಾಮಿ ಅವರು 2 ಬಾರಿ ಜಿಲ್ಲಾಧ್ಯಕ್ಷರಾದ್ರು. ಆದ್ರೆ ನಮ್ಮ ಜಿಲ್ಲೆನಲ್ಲಿ ಪ್ರತಿ ಊರಲ್ಲಿ, ಪ್ರತಿ ಗ್ರಾಮದಲ್ಲಿ ಮುಖಂಡರು, ಹಿರಿಯರು ಮತ್ತೆ ಕಾರ್ಯಕರ್ತರು, ಬಲವಾಗಿರುವಂತ ಕಾರ್ಯಕರ್ತನ ಯಾರಿಗೂ ಅವರು ಇಲ್ಲಿವರೆಗೂ ಸ್ಪಂದಿಸಿ ಮಾತಾಡಿ ಇಡೀ ಜಿಲ್ಲೆಯನ್ನ ಕಡೆಗಣಿಸಿರೋದ್ರಿಂದ ಇವತ್ತು ನಮ್ಮ ಪಕ್ಷ ಬಲವಾಗಿ ಹಿಂದೆ ಒಳ್ಳೆ 25,000, 30,000, 40,000 ಓಟ್ ತಗೊಂಡಿರೋದು. ನಗರಸಭೆ 9 ಜನ, 7 ಜನ ಕಾರ್ಪೊರೇಟರ್ ಗೆದ್ದಿದ್ದು ಎಲ್ಲ ಒಂದು ಇತಿಹಾಸನೂ ಇದೆ. ಒಂದು 24 ಪಂಚಾಯತಿನಲ್ಲಿ 13 ಪಂಚಾಯತಿ ನಾವು ಗೆದ್ದಿದ್ದು ಇದೆ ಇಲ್ಲಿ ಈ ಜಾಗದಲ್ಲಿ. ಇವತ್ತಿನ ದಿವಸ ನಾವು ಈ ರಾಜ್ಯದಲ್ಲಿ ಜನತಾದಳ ಬಿಜೆಪಿ ಹೊಂದಾಣಿಕೆ ಇದೆ. ಇವತ್ತು ನಮ್ಮ ಪಕ್ಷ ಬಲಪಡಿಸ್ಬೇಕು, ಬಲವರ್ಧನೆ ಎಲ್ಲ ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು 2 ಬಾರಿ ಆದ್ಮೇಲೆ ಈ ಸಲ ಜಿಲ್ಲೆನ ಕಡೆಗಣಿಸಿರೋದಕ್ಕೆ ಇವತ್ತು ನಾವು ಒಂದು ಸಂಘಟನೆ ಈ ರಾಜ್ಯಕ್ಕೆ ರಾಮನಗರ ಜಿಲ್ಲೆನೂ ಪ್ರಬಲವಾಗಿದೆ. ಎಲ್ಲಾ ಮುಖಂಡರನ್ನ ಕರೆಸಿ ಈ ರಾಜ್ಯದಲ್ಲಿ ಏನು ಈಗ ಮೊನ್ನೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ, ಅವರು ಈ ಜಿಲ್ಲೆನ ಪೂರ್ತಿ ಒಂದು ಹೀನಾಸ್ಥಿತಿಗೆ ಬರಬಾರದು, ಒಂದು ಬಲವಾಗಿ ಬಿಜೆಪಿ ಬೆಳಿಬೇಕು ಅನ್ನೋದಕ್ಕೆ ನಾವು ಇವತ್ತು ನಮ್ಮ ಎಲ್ಲಾ ಮುಖಂಡರನ್ನ ಕರೆಸಿ ಒಂದು ಸಂಘಟನೆ ಮುಂದೆ ಆಗಬೇಕು. ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ಒಂದು ಒಳ್ಳೆ ಅವಕಾಶ ಇದೆ ಇವತ್ತು ನಮ್ಮಲ್ಲಿ. ಯಾಕಂದ್ರೆ ಇವತ್ತು ಹೊಂದಾಣಿಕೆ ಇರೋದ್ರಿಂದ ಬಲವಾಗಿ ನಾವು ಅಷ್ಟು ಸೀಟು ಹೊಂದಾಣಿಕೆಯಲ್ಲಿ ಗೆದ್ದು ಇದಾಗ್ಬೋದು. ಇದಕ್ಕೆ ಮೊನ್ನೆ ಜಿಲ್ಲಾ ಅಧ್ಯಕ್ಷರು ಏನು ಒಂದು ಚೂರು ಗಮನಕ್ಕೆ ತಗೊಂಡಿದ್ದೀರಾ? ಯಾಕಂದ್ರೆ ನಾವು ವರಿಷ್ಠರಿಗೆಲ್ಲ ಹೇಳಿದೀವಿ, ವರಿಷ್ಠರು ರಾಮನಗರ ಜಿಲ್ಲೆ ಬಗ್ಗೆ ಏನು ಒಂದು ಸ್ವಲ್ಪ ಕಿಂಚತ್ತು ಇದಿಲ್ಲ. ಅದಕ್ಕೆ ನಮಗೆ ಏನು ನೋವು ಅಂದ್ರೆ 30 ವರ್ಷ 40 ವರ್ಷದಿಂದ ದುಡಿದಂತ ಕಾರ್ಯಕರ್ತರಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲಾ ಹೋರಾಟಕ್ಕೆ ಮುಂಚೂಣಿ ಇರೋದೇ ರಾಮನಗರ ಮೊದಲಿಂದನು. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟಾನುಘಟಿಗಳು ಇದ್ರೂ ಎದುರಿಸಿರೋಂಥ ಬಿಗಿಯಾಗಿರುವಂತ ಕಾರ್ಯಕರ್ತರು ಇವತ್ತಿರೋದ್ರಿಂದ ಅಂತವ್ರನ್ನ ಇವರು ಕಡೆಗಣಿಸಿರೋದ್ರಿಂದ ನಮ್ಮ ರಾಜ್ಯ ಎಚ್ಚೆತ್ತುಕೊಂಡು ರಾಮನಗರ ಜಿಲ್ಲೆಯನ್ನ ಸರಿಪಡಿಸ್ಬೇಕು ಅನ್ನೋದಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿ ಕರೆದು ಇನ್ನು ಮುಂದೆ ನಮ್ಮ ಏನು ಪದಾಧಿಕಾರಿಗಳಿದ್ದಾರೆ, ಮೊನ್ನೆ ಕೋರ್ ಕಮಿಟಿ ಆಗಿದೆ, ಒಬ್ರಿಗೂ ಗೊತ್ತಿಲ್ಲ. ನಾವು ಸುಮಾರು 40 ವರ್ಷದಿಂದ 35-40 ವರ್ಷದಿಂದ ಎಲ್ಲ ಒಂದೊಂದು ಇದು ಪ್ರಾಧಿಕಾರ ಅಧ್ಯಕ್ಷಗಳಾಗವ್ರೆ, ಕೆಲವು ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ, ನಗರಸಭೆ ಸದಸ್ಯರಿದ್ದಾರೆ. ಒಬ್ಬರನ್ನು ಇಲ್ಲಿವರೆಗೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ಕಡೆಗಣಿಸಿದ್ದಾರೆ. ಅದಕ್ಕೆ ರಾಜ್ಯಕ್ಕೆ ಹೇಳ್ತೀನಿ, ಈ ಕೋರ್ ಕಮಿಟಿನಲ್ಲಿ ಯಾರೋ ನೀವು 4 ಜನ ಮಾತಾಡೋದಲ್ಲ. ನಮ್ಮ ಪಕ್ಷ ಬೆಳಿಬೇಕಾದ್ರೆ ನಮ್ಮ ಎಲ್ಲಾ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನಲ್ಲಿ ಇಬ್ಬಿಬ್ಬರನ್ನ ಹಿರಿಯರನ್ನ ತಗೊಂಡು ಕೋರ್ ಕಮಿಟಿಗೆ ಹಾಕೊಂಡು ಪಕ್ಷನ ಬಲಪಡಿಸ್ಬೇಕು ಅಂತ ನಾನು ಈ ಮುಖಾಂತರ ಪತ್ರಿಕೆ ಮುಖಾಂತರದಲ್ಲಿ ಅವರಿಗೆ ರಾಜ್ಯಕ್ಕೆ ತಿಳಿಸ್ತೀನಿ. ನಾನು ರಾಮನಗರ ಜಿಲ್ಲಾ ಎಸ್.ಸಿ. ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶೇಖರ್ ಮಾತಾಡ್ತಾ ಇದ್ದೇನೆ. ಏನು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ದುರಾಡಳಿತನ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಸಂಘಟನೆ ಮಾಡಬೇಕಾಗಿತ್ತು. ಆ ಸಂಘಟನೆ ಮಾಡೋದ್ರಲ್ಲಿ ಜಿಲ್ಲಾಧ್ಯಕ್ಷರು ವಿಫಲವಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಕನಕಪುರ ನಗರ ವ್ಯಾಪ್ತಿ ಒಳಗಡೆ ವಿ ಸೋಮಣ್ಣ ಅವರು ವಸತಿ ಸಚಿವರಾಗಿದ್ದಾಗ 2013ರಲ್ಲಿ 2400 ಆಶ್ರಯ ಬಡಾವಣೆಗಳನ್ನ ಹಂಚಿಕೆ ಮಾಡ್ತಾರೆ. ಅದು ಇವತ್ತು ಹಂಚಿಕೆ ಮಾಡಿ 13 ವರ್ಷ ಆಗಿದ್ರು ಕೂಡ ಫಲಾನುಭವಿಗಳು ತಲುಪಿಲ್ಲ. ಇದನ್ನ ಪ್ರಶ್ನೆ ಮಾಡಬೇಕು, ಇದಕ್ಕೊಂದು ಸಂಘಟನೆ ಮಾಡಬೇಕು. ನಮ್ಮ ಪಕ್ಷದವ್ರು ಕೊಟ್ಟಿರುವಂತ ನಿವೇಶನಗಳು ಬಡವು ಸಿಕ್ಕಿಲ್ಲ. ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ನಿಂದ ಕೊಳಚೆ ನಿರ್ಮೂಲನಾ ಮಂಡಳಿ 1881 ಮನೆಗಳನ್ನ ಹಂಚಿಕೆ ಮಾಡೈತೆ. ಅದು ಯಾರಿಗೂ ಕೂಡ ಬಡವರು ಸಿಕ್ಕಿಲ್ಲ, ಎಲ್ಲ ಉಳ್ಳವರು ಸಿಕ್ಕೈತೆ.
ಬಡವರು ಅವರೇ ಸ್ವಂತವಾಗಿ ದುಡ್ಡು ಹಾಕಿ ಮನೆ ಕಟ್ಕೊಂಡಿರೋದನ್ನ ಅಲ್ಲಿರುವಂತ ಸ್ಥಳೀಯ ಕೌನ್ಸಿಲರ್ಗಳು ನಾವೇ ಮಾಡಿದೀವಿ ಅಂತೇಳಿ ನಕಲು ಬಿಲ್ಗಳನ್ನ ಮಾಡ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಾವೊಂದು ಹೋರಾಟ ಮಾಡಬೇಕು, ಕಾಂಗ್ರೆಸ್ ದುರಾಡಳಿತನ ಪ್ರಶ್ನೆ ಮಾಡಬೇಕು ಅಂತ ನಾವು ಅನೇಕ ಬಾರಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ, ಸ್ಥಳೀಯ ನಗರಾಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ, ತಾಲೂಕು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಸಹಕಾರ ಮಾಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷನ ಯಾವ ರೀತಿ ಬಲಪಡಿಸಬೇಕು, ಕಾಂಗ್ರೆಸ್ ದುರಾಡಳಿತದ ವಿರುದ್ಧವಾಗಿ ಯಾವ ತರ ನಾವು ದೊಡ್ಡ ಮಟ್ಟದ ಜನರಿಗೆ ಜಾಗೃತಿ ಮೂಡಿಸಿ ಹೋರಾಟಗಳನ್ನ ರೂಪಿಸಬೇಕು ಅನ್ನೋದ್ರಲ್ಲಿ ಇವರು ವಿಫಲವಾಗಿದ್ದಾರೆ. ಆನಂದ್ ಸ್ವಾಮಿ ಅವರು ಜಿಲ್ಲಾಧ್ಯಕ್ಷರ 2ನೇ ಬಾರಿ ಆದ್ರೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆ ಸರಿಯಾಗಿ ನಡೀತಾ ಇಲ್ಲ. ಹಾಗಾಗಿ ಎಲ್ಲ ಹಿರಿಯ ಕಾರ್ಯಕರ್ತಗಳು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರುಗಳು ಅಳಲನ್ನ ತೋಡ್ಕೊಂಡ್ರು. ಹೀಗೆ ಆದ್ರೆ ನಮ್ಮ ಮುಂದೆ ಏನ್ ಮಾಡೋದು? ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ, ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಏನ್ ಮಾಡೋದು ಅಂತ ಕೇಳಿದ್ರು. ಮತ್ತೆ ಯಾವುದೇ ಒಂದು ಪ್ರತಿಭಟನೆ ಆಗ್ಲಿ ಪಕ್ಷ ಏನ್ ಹೇಳುತ್ತೆ ಆ ಒಂದು ಪ್ರತಿಭಟನೆಗೆ ಅಷ್ಟೇ ಸೀಮಿತ. ಈಗ ಉದಾಹರಣೆಗೆ ಚನ್ನಪಟ್ಟಣದಲ್ಲಿ ಇಡೀ ರಾಜ್ಯನೇ ಬಂದು ಚುನಾವಣೆಯನ್ನ ಮಾಡ್ತು, ಸಾವಿರಾರು ಕೋಟಿಯನ್ನ ಘೋಷಣೆ ಮಾಡ್ತು. ಚನ್ನಪಟ್ಟಣದ ಸ್ಥಿತಿ ಏನಾಗೈತೆ? ರಸ್ತೆಗೆ ಗುಂಡಿಗಳಿಗೆ ಡಾಂಬರ್ ಹಾಕಿಲ್ಲ. ಅದನ್ನ ಚನ್ನಪಟ್ಟಣದವರ ಜಿಲ್ಲಾಧ್ಯಕ್ಷರಿದ್ದಾರೆ, ಒಂದ್ ಪ್ರೆಸ್ ಮೀಟ್ ಕರೆದು ನೀವು ಆಶ್ವಾಸನೆ ಏನ್ ಕೊಟ್ಟಿದ್ರಿ, ಇಡೀ ರಾಜ್ಯದಲ್ಲಿ ಸರ್ಕಾರನೇ ಬಂದು ಚುನಾವಣೆ ಮಾಡಿ ಗೆಲ್ತು, ಅಲ್ಲಿ ಅಭ್ಯರ್ಥಿನೇ ಇರ್ಲಿಲ್ಲ, ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಅವರು ಕರ್ಕೊಂಡು ಚುನಾವಣೆ ಮಾಡಿದ್ರು. ಅಭ್ಯರ್ಥಿ ಇಲ್ಲದಂತ ಸ್ಥಳದಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಇದ್ದು, JDS ಮೈತ್ರಿ ಇದ್ದು ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೂ ಕೂಡ ಬಿಜೆಪಿ ಎಲ್ಲಾ ಪದಾಧಿಕಾರಿಗಳು ಹೋಗ್ತಾ ಇದ್ರು ಕೂಡ ಆನಂದ್ ಸ್ವಾಮಿ ಅವರು ಒಂದು ದಿನಾನು ಕೂಡ ನಮ್ಮ ಪಕ್ಷದ ಪದಾಧಿಕಾರಿಗಳನ್ನ ನೀವ್ ಯಾಕೆ ಪಕ್ಷ ಬಿಟ್ಟು ಹೋಗ್ತಾ ಇದ್ರಿ, ನಾವ್ ಇದ್ದೀವಿ ನಿಮ್ ಜೊತೆಗೆ, ಪಕ್ಷ ಬಿಟ್ಟು ಹೋಗ್ಬೇಡಿ, ಸಂಘಟನೆ ಮಾಡೋಣ ಅಂತ ಹೇಳಿ ಒಬ್ಬರನ್ನು ಕರೆದಿಲ್ಲ. ಕಾರಣ ಅವರು ಯೋಗೇಶ್ ಅವ್ರ ಜೊತೆಯಲ್ಲಿ ಬಂದಂತವ್ರು, ಅವರು ಕಾಂಗ್ರೆಸ್ ಸಪೋರ್ಟ್ ಆಗಿ ಇಂಡೈರೆಕ್ಟ್ ಆಗಿ ಪಕ್ಷದಲ್ಲೇ ಉಳ್ಕೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇರುವಂತ ವ್ಯಕ್ತಿ. ಪಕ್ಷ ಹೇಗ್ ಬೆಳೀತದೆ? ಇದು ಕಾರ್ಯಕರ್ತರ ಅಳಲು. ಮತ್ತೆ ರಾಹುಲ್ ಗಾಂಧಿ ಅವರು ಮತಗಳತನ ಆಯ್ತು ಅಂತೇಳಿ ಇಡೀ ರಾಷ್ಟ್ರವ್ಯಾಪಿ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರೆ ರಾಮನಗರದ ಉದಾಹರಣೆ, ಅದು ಕೋರ್ಟ್ ನಲ್ಲೂ ಕೂಡ ಕೇಸ್ ಇದೆ. ರಾಮನಗರದಲ್ಲಿ ಯಾವ ರೀತಿ ಚುನಾವಣೆ ಆಯ್ತು, ಇಡೀ ಜಿಲ್ಲೆನಲ್ಲಿ ಯಾವ ರೀತಿ ಚುನಾವಣೆ ಆಯ್ತು? 136 ಸೀಟ್ ಗೆದ್ದಾಗ ಕಾಂಗ್ರೆಸ್ ನಲ್ಲಿ ಮತಗಳತನ ಆಗಿರ್ಲಿಲ್ವಾ? ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಮತಗಳತನ ಆಯ್ತಾ? ಹಾಗಾದ್ರೆ 4-4 ರಾಮನಗರ ಜಿಲ್ಲೆನಲ್ಲಿ ಕಾಂಗ್ರೆಸ್ ಹೆಂಗಿಗೆ ಗೆಲ್ತು? ಹಂಗಾದ್ರೆ ಹಿಂದೆ ಬಿಜೆಪಿನ ಗೆದ್ದಿತ್ತು, JDS ಗೆಲ್ತಿತ್ತು, ಕಾಂಗ್ರೆಸ್ ಗೆಲ್ತಿದ್ದು ಕನಕಪುರದಲ್ಲಿ ಒಂದೇ. ಆದ್ರೆ 4 ಸೀಟ್ 4 ಕಾಂಗ್ರೆಸ್ ಗೆದ್ದಿದ್ದಿಲ್ಲ. ಹಂಗಾರೆ ಇವ್ರು ಮತಗಳತನ ಮಾಡಿದಾರ? ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಟೀಚರ್ಸ್ ಈ ಜಿಲ್ಲೆಯ ಬಹಳ ಪ್ರಮುಖವಾದ ನಾಯಕರು ಅವ್ರು ಹೇಳ್ತಾ ಇದ್ರು, ಒಬ್ಬ ಬಿಜೆಪಿ ಕಾರ್ಯಕರ್ತರ ಅಂದ್ರೆ 1000 ಕಾರ್ಯಕರ್ತರ ಸಮಾನ. ಇವೆಲ್ಲ ಏನ್ರಿ, ಬರೀ ದುಡ್ಡು ಕೊಟ್ರೆ ಮಾತ್ರ ಹೊರಗಡೆ ಬರ್ತಿದೆ ಅಂತ ಒಂದು ಸನ್ನಿವೇಶದಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ಆ ಕಾರ್ಯಕರ್ತರ ಬೆಲೆ ಕೊಡ್ತಂತ ಒಂದು ವ್ಯವಸ್ಥೆ ನಮ್ಮ ಬಿಜೆಪಿ. ನಮ್ಮಲ್ಲಿ ಒಂದು ಸರಪಳಿ ಇದೆ, ಹೋಬಳಿ ಮಟ್ಟದ ಅಧ್ಯಕ್ಷ, ಅದಾದ ನಂತರ ತಾಲೂಕು ಅಧ್ಯಕ್ಷ, ಅದಾದ ಜಿಲ್ಲಾಧ್ಯಕ್ಷ ಆದ್ಮೇಲೆ ರಾಜ್ಯಾಧ್ಯಕ್ಷ. ಈ ಸರಪಳಿಯನ್ನ ಬಿಟ್ಟು ನಾವು ಮುಂದಕ್ಕೆ ಹೋಗಕ್ಕಾಗಲ್ಲ. ನಮ್ದೇನೇ ತಪ್ಪು, ನಮ್ದೇನೇ ಪ್ರಾಬ್ಲಮ್ ಇದ್ರು ತಾಲೂಕು ಅಧ್ಯಕ್ಷ ಹೇಳಿ ಜಿಲ್ಲಾಧ್ಯಕ್ಷ ತಲುಪಬೇಕು. ಇಲ್ಲೇನಾಗಿದೆ ನಿಮ್ಗೆ ಗೊತ್ತು, ಕಾಲುವೆ ಒಂದು ಜಲಾಶಯದಿಂದ ನೀರು ಹೋಗ್ಬೇಕು ಅಂದ್ರೆ ಕಡೆ ತನಕ ಹೋದ್ರೆ ಮಾತ್ರ ಬೆಳೆ ಬೆಳೆಯಕ್ಕಾಗೋದು. ದಾರಿ ಮಧ್ಯೆ ಒಂದ್ ಕಾಲುವೆ ಏನಾದ್ರು ಮಿಸ್ ಆದ್ರೆ ಆ ನೀರು ಪೋಲಾಯ್ತದೆ, ಬೆಳೆನೂ ಬೆಳೆಯಕ್ಕಾಗಲ್ಲ. ಇಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಪರಿಸ್ಥಿತಿ ಹಂಗಾಗಿದೆ. ನಾವು ಶ್ರಮ ಆಗ್ತಾ ಇದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ ಸೀಮಿತ ಸಂಪನ್ಮೂಲಗಳಲ್ಲಿ ಶ್ರಮ ಆಗ್ತಾ ಇದ್ದೀವಿ. ನಮ್ಮ ಸಿದ್ಧಾಂತ ರಾಜ್ಯ ಆಗ್ದಂಗೆ ವಿರೋಧಿಗಳು ಎಷ್ಟು ಬಲಿಷ್ಠ ಆದ್ರೂ ಕೂಡ ಅವ್ರ ಜೊತೆ ಹೋರಾಟ ಮಾಡ್ತಾ ಇದ್ದೀವಿ ಜೀವದಾಂತವರೆಗೂ. ಅದನ್ನ ಮುಂದುವರೆದ ಭಾಗವಾಗಿ ಸರಪಳಿ ಮುಂದಕ್ಕೆ ಹೋಗ್ತಿಲ್ಲ. ಯಾವ್ದು ಸರಪಳಿ? ಇಲ್ಲೆಲ್ಲರ ಅಳಲೇನಂದ್ರೆ ಜಿಲ್ಲಾ ಕಮಿಟಿ, ಜಿಲ್ಲಾಧ್ಯಕ್ಷರು ಈ ದಿನ ಸರಪಳಿಯನ್ನು ಮುಂದಕ್ಕೆ ತಗೊಂಡೋಗ್ತಾ ಇಲ್ಲ. ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ವಿಶೇಷವಾಗಿ ಅದ್ರ ಚುನಾವಣೆ ಬರ್ತಾ ಇದೆ. ನಾವು ಇವತ್ತಿರ್ತಕ್ಕಂಥ ಏನು ಜಿಲ್ಲಾ ಕಮಿಟಿ ಇದೆ, ಯಾವ್ದಿದೆ ಅಂತಾನೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ವಿಶೇಷವಾಗಿ ನನಗೆ ಹೇಳ್ಬೇಕಂತ ನಮ್ಗನ್ನು ಆ ಒಂದು ಯಾವ್ದೋ ವಾಟ್ಸಪ್ ಅಲ್ಲಿ ನೋಡ್ತೀವಿ, ಅದು ಯಾವಲ್ಲವ 1-2 ದಿನಕ್ಕ 3 ದಿನಕ್ಕ ನೋಡ್ತೀವಿ. ಅಷ್ಟು ಬಿಟ್ರೆ ವಾಟ್ಸಪ್ ಪಕ್ಷ ಬಿಟ್ರೆ ಈಗ ಯಾವ್ದು ನಡೀತಾ ಇಲ್ಲ. ಹಾಗಾಗಿ ಇನ್ನು ಮುಂದಿನ ಚುನಾವಣೆ ಬಂದ ತಕ್ಷಣ ಬಂದ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪಕ್ಷದ ಹಿರಿಯರೆಲ್ಲ ಬಂದಾಗ ಅವ್ರ ಮನೆಗಳು ಯಾರು ಗೊತ್ತಿಲ್ಲ. ಕಾಂಗ್ರೆಸ್ ಕೆಲವರು JDS ಅಲ್ಲಿ ಬಂದಿದಾರ. ಅವ್ರು ಯಾವ್ದು ಜವಾಬ್ದಾರಿಗಳು ತಗೊಂಡೇ ಇರ್ತಕ್ಕಂಥವ್ರು ಬಂದು ವೇದಿಕೆ ಮೇಲೆ ಕೂತ್ಕೊಳ್ಳುವಂಥದ್ದು ನಾನು ಗಮನಿಸಿರುವಂಥದ್ದು. ಜವಾಬ್ದಾರಿ ತಗೊಂಡು ಕೆಲಸ ಮಾಡೋದಿಲ್ಲ ಅವರು. ನಾನು ಇಲ್ಲಿ ಬೇಕಾದಷ್ಟು ಸಾಕಷ್ಟು ಜನ MLA ಕ್ಯಾಂಡಿಡೇಟ್ಗಳಾಗಿರ್ತಕ್ಕಂಥವ್ರು, ಜಿಲ್ಲಾ ಪಂಚಾಯತಿ ಆಗಿರ್ತಕ್ಕಂಥದ್ದು, MP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು ಎಲ್ಲರೂ ಇದ್ದಾರೆ. ಆದ್ರೆ ನಾನು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕು, ಪಕ್ಷದಲ್ಲಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೋದು. ಮತ್ತೆ ತಗೊಳ್ದೇ ಇರ್ತಕ್ಕಂಥದ್ದು ಒಂದು
ಪತ್ರಕರ್ತರಿಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು MP MLA ಕ್ಯಾಂಡಿಡೇಟ್ ಆಗಿದ್ದೆ ಅಂತ ಹೇಳಿ ಹಿಂದೆಗಡೆ ಕೂತ್ಕೊಂಡು ಸ್ಕೂಟ್ ಬೋಲ್ಟ್ ಇದನ್ ಮಾಡುವಂಥದ್ದು, ಟೈಟ್ ಮಾಡುವಂಥದ್ದು, ಇರೋಂಥ ಪದಾಧಿಕಾರಿಗಳನ್ನ ಉಪಯೋಗಿಸಿ ನನಗೇನಾಗ್ಬೇಕು ಅನ್ನೋಂಥದ್ದು ನಡೀತಾ ಇದೆ ಅಂತ ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಅವ್ರು ಎಲ್ಲರೂ ಜವಾಬ್ದಾರಿಗಳು ತಗೋಬೇಕು, ಊರೂರು ಸುತ್ತಬೇಕು. ಒಂದು ಜಿಲ್ಲಾ ಪಂಚಾಯತಿ ನಿಂತ್ಕೊಳ್ಳೋರು ಯಾರು, ತಾಲೂಕ್ ಪಂಚಾಯತಿ ನಿಂತ್ಕೊಳ್ಳೋರು, ಗ್ರಾಮ ಪಂಚಾಯತಿ ನಿಂತ್ಕೊಳ್ಳೋರು ಯಾರು? ಇವಾಗ ನಮ್ಗೆ JDS ನಮ್ಮ ಜೊತೆಲಿದೆ ಬಂಧುಗಳೇ. JDS ನಮ್ಮ ಜೊತೆಲಿರೋದಂಥದ್ದು ಇವತ್ತು ನಾವು ಮೊದಲನೇ ಸ್ಥಾನ ಇರ್ತಕ್ಕಂಥದ್ದು JDS, ಕಾಂಗ್ರೆಸ್, BJP ಇದೆ. JDS ಅವ್ರ ಜೊತೆಲಿ ಸೇರ್ಕೊಂಡ್ರೆ ನಾವು ಕನಿಷ್ಠ ನಾವು ಅರ್ಧಕ್ಕಿಂತ ಹೆಚ್ಚಿಗೆ ತಾಲೂಕ್ ಗ್ರಾಮ ಪಂಚಾಯತಿಗಳನ್ನ ನಾವು ಗೆಲ್ಬಹುದು. ಅವ್ರ ಜೊತೆಲಿ ನಾವು ಕೈ ಜೋಡಿಸ್ಕೊಂಡ್ರೆ ನಮ್ಗೆ 1 ಸೀಟೋ 2 ಸೀಟೋ ಕೊಡಿ ಅಂತ ಹೇಳಿ ಅವ್ರ ಜೊತೆ ಹೋರಾಟ ಮಾಡ್ಬೇಕಾದ್ರೆ ನಮ್ಮ ಕಾರ್ಯಕರ್ತರಿಗೆ ಬಲ ಕೊಡುವಂತ ಕೆಲಸವನ್ನ ಜಿಲ್ಲಾಧ್ಯಕ್ಷರಾಗ್ಲಿ ಇವತ್ತು ಯಾರಿದ್ದಾರೆ ಪದಾಧಿಕಾರಿಗಳು ಯಾರಿದ್ದಾರೆ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಇವತ್ತು ನನಗೆ ಹಿರಿಯರ ಕರೆದು ಇಲ್ಲಿ ಬಂದಾಗ ಅರ್ಥ ಆಯ್ತದ ಏನು ಅಂತ ಹೇಳಿ. ಹಾಗಾಗಿ ಅವರು ಆ ಕಡೆ ಗಮನ ಕೊಡ್ಬೇಕು. ರಾಜ್ಯಾಧ್ಯಕ್ಷರಲ್ಲಿ ಎಂತಾರು ಇಲ್ಲಿ ಪಕ್ಷದಲ್ಲಿ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ, ನಮ್ಗೆ ರಾಷ್ಟ್ರ ಮುಖ್ಯ, ಮೊದಲನೇದಾಗಿ ಪಕ್ಷ ಮುಖ್ಯ.